ವಾಯುಸ್ತುತಿಯ ಶ್ರವಣದ ಮಾಲೆಯಲ್ಲಿ ಇದು 7ನೇ ಭಾಗ. ಮತ್ತೆ ತ್ರಿವಿಕ್ರಮ ಪಂಡಿತರ ರಚನೆಯ ವಾಯುಸ್ತುತಿಯಲ್ಲಿ ಇದು 5ನೇ ಶ್ಲೋಕ. ಉದ್ಯದ್ವಿದ್ಯುತ್ ಪ್ರಚಂಡಾಂ ನಿಜರ್ಚು ನಿಕರ ವ್ಯಾಪ್ತ ಲೋಕಾವಕಾಶೋ ಬಿಭ್ರದ್ ಭೀಮೋ ಭುಜೇಯೋ ಭೃಜಿತ ಜನಿಕರಾಭಾಂಗದಾಢ್ಯ ಪ್ರಕಾಂಡೆ ವೀರ್ಯೋದ್ಧಾರ್ಯಾಂ ಗದಾಗ್ರ್ಯಾಮಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್ ಅಧ್ಯಾತ್ಮ ಜ್ಞಾನನೇತ ಯತಿವರಮಹಿತೋ ಭೂಮಿಭೂಷಾ ಮಣಿರ್ಮೆ. ಈ ಪರಮಾತ್ಮ ಮತ್ತು ವಾಯುದೇವ ಇವರಿಬ್ಬರು ಕೂಡ ಗದೆಯನ್ನು ಧರಿಸಿಕೊಂಡಿದ್ದಾರೆ. ಇವರು ನಮಗೆ ಸನ್ಮತಿಯನ್ನು ಕೊಡಲಿ ಅಂತ ಈ ಶ್ಲೋಕದಲ್ಲಿ ವರ್ಣಿಸ್ತಾ ಇದ್ದಾರೆ. ಗದೆ ಅಂತದ್ದು ಅದನ್ನ ಈ ಶ್ಲೋಕಗಳ ಶಬ್ದಾರ್ಥಗಳನ್ನು ಈಗ ನಾವು ಗಮನಿಸೋಣ. ಉದ್ಯದ್ ವಿದ್ಯುತ್ ಪ್ರಚಂಡ, ಮಿಂಚಿನಂತೆ ಪ್ರಚಂಡವಾದ ಗದೆ. ವೀರ್ಯೋದ್ಧಾರ್ಯ, ಪರಾಕ್ರಮದಿಂದ ಮಾತ್ರ ಎತ್ತರಲಿಕ್ಕೆ ಸಾಧ್ಯ. ಅದನ್ನ ಗದಾಗ್ರ್ಯ, ಶ್ರೇಷ್ಠವಾದ ಗದೆ. ಅದನ್ನ ನಿನ್ನ ತೋಳಿನಲ್ಲಿ ನೀನು ಹಿಡಿದಿದ್ದಿ. ತೋಳೆಂಥದ್ದು? ತೋಳಿಗೆ ಒಂದು ತೋಳ್ಬಂದಿಯನ್ನು ಕಟ್ಟಿಕೊಂಡಿದ್ದಿ. ಅದು ಸೂರ್ಯನಂತೆ ಪ್ರಕಾಶಿಸ್ತಾ ಇದೆ. ಸೂರ್ಯನಂತೆ ಪ್ರಕಾಶಿಸುವ ಆ ತೋಳ್ಬಂದಿ ಅಥವಾ ಅಂಗದವನ್ನು ಧರಿಸಿರುವ ಶ್ರೇಷ್ಠವಾದ ನಿನ್ನ ಭುಜದಲ್ಲಿ ನೀನು ಆ ಗದೆಯನ್ನು ಧರಿಸಿದ್ದಿ. ಮತ್ತೆ ನಿನ್ನ ಕಾಂತಿ ಈ ಜಗತ್ತನ್ನೆಲ್ಲ ಆವರಿಸಿಕೊಂಡಿದೆ. ಭೂಮಿಗೆ ರತ್ನದಂತೆ ನೀನು ಅಲಂಕಾರ ಪ್ರಾಯನಾಗಿದ್ದಿ. ಅಧ್ಯಾತ್ಮ ಜ್ಞಾನನೇತ, ನಿನ್ನನ್ನು ಅನುಸರಿಸಿದಂತಹ ಎಲ್ಲಾ ಜನರಿಗೂ ಕೂಡ ನೀನು ತತ್ವಜ್ಞಾನವನ್ನು ಕೊಡ್ತಾ ಇದ್ದಿ. ಈ ವಿಶೇಷಣನು ಕೂಡ ಮುಖ್ಯ ಪ್ರಾಣನಿಗೂ ಪರಮಾತ್ಮನಿಗೂ ಇಬ್ಬರಿಗೂ ಅನ್ವಿತ ಆಗುವಂತಹ ಶಬ್ದವೇ. ಯತಿವರ ಮಹಿತ, ನೀನು ಮಧ್ವನಾಗಿ ಅವತಾರ ಮಾಡಿದಾಗ ವಿಷ್ಣು ತೀರ್ಥರು, ಪದ್ಮನಾಭ ತೀರ್ಥರು, ಋಷಿಕೇಶ ತೀರ್ಥರು ಮೊದಲಾದ ಸನ್ಯಾಸಿಗಳಿಂದ ನೀನು ಗೌರವಕ್ಕೆ ಪಾತ್ರನಾಗಿದ್ದಿ, ಗೌರವವನ್ನು ಸ್ವೀಕಾರ ಮಾಡಿದ್ದಿ. ವಾಯುದೇವ, ನೀನು ಸ್ವಯಂ ವಾಯುದೇವನಾಗಿದ್ದಿ. ವಾಯುದೇವನ ಅವತಾರ ರೂಪವಂತ 3 ರೂಪಗಳನ್ನು ಹೊಂದಿದವನಾಗಿದ್ದಿ. ಅಯಂ ಇಹ ಸುಮತಿಂ ವಾಯುದೇವೋ ವಿದಧ್ಯಾತ್, ನಿನ್ನನ್ನು ತಿಳ್ಕೊಳ್ಳಿಕ್ಕೆ ಮತ್ತೆ ನಿನ್ನನ್ನು ತಿಳಿದು ಸ್ತೋತ್ರ ಮಾಡಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ನೀನು ನನಗೆ ಕೊಡಬೇಕು. ನೀನು ನನಗೆ ಕೊಟ್ರೆ ಈ ಕೆಲಸ ನನ್ನಿಂದ ಆದೀತು, ನಿನ್ನನ್ನು ತಿಳ್ಕೊಳ್ಳುವ ಕೆಲಸ ನನ್ನಿಂದ ಆದೀತು. ಯತಿವರ ಮಹಿತಃ ಅಂತಂದ್ರೆ, ಯತಿವರರು ಅಂದ್ರೆ ವಿಷ್ಣು ತೀರ್ಥರು ಮೊದಲಾದ ಸನ್ಯಾಸಿಗಳು. ಇದು ವಾಯುದೇವನ ಕುರಿತಾದ ಅರ್ಥ. ಪರಮಾತ್ಮನ ಕುರಿತಾದ ಅರ್ಥ ಅಂದ್ರೆ ಯತಿವರರು ಅಂದ್ರೆ ಸನಕಾದಿ ಯತಿಗಳು, ಅವರಿಂದ ಪೂಜಿತನಾದವನು. ಭೂಮಿಗೆ ಭೂಷಾಮಣಿ, ಅಲಂಕಾರ ಪ್ರಾಯನಾದವನು. ವಾಯುದೇವ, ವಾಯುವಿಗೂ ದೇವ ಪರಮಾತ್ಮ. ವಾಯುದೇವನಂತೂ ಸ್ವಯಂ ವಾಯುದೇವ. ಇಹ ಅಂದ್ರೆ ಇಲ್ಲಿ ಅಂತ ಅರ್ಥ. ಇಲ್ಲಿ ಅಂದ್ರೆ ನಿನ್ನನ್ನು ಸ್ತೋತ್ರ ಮಾಡುವ ವಿಷಯದಲ್ಲಿ, ನಿನ್ನನ್ನು ಅರ್ಥ ಮಾಡಿಕೊಳ್ಳುವ ವಿಷಯದಲ್ಲಿ ನನಗೆ ಸದ್ಬುದ್ಧಿಯನ್ನು ನೀನೇ ಕೊಡಬೇಕು ಅಂತ ಅದರ ತಾತ್ಪರ್ಯ. ಈ ಪರಮಾತ್ಮನ ಒಂದು ಧ್ಯಾನವನ್ನು ಮಾಡುವಾಗ ಅಥವಾ ಮುಖ್ಯ ಪ್ರಾಣನ ಧ್ಯಾನ ಮಾಡುವಾಗ ಅವನ ತೋಳಿನ ಉಪಾಸನೆ, ಅವನು ಆಯುಧವನ್ನು ಹಿಡ್ಕೊಂಡಿದ್ದಾನೆ ಅಂತ ನಾವು ಉಪಾಸನೆ ಮಾಡುವ ಮೂಲಕ ಎಲ್ಲಾ ಭಯಗಳನ್ನು ಪರಿಹರಿಸಿಕೊಳ್ಳುವಂಥ ಒಂದು ಧ್ಯಾನ, ಒಂದು ಅನುಸಂಧಾನ ಇದೆ. ವೀರವತ್ತಾಹ ಜಗದ್ರಕ್ಷಾ ಕೇವಲೋದ್ಯೋಗಿನೋ ನಿಶಂ ಅಂತ ವಾಯುಸ್ತುತಿ ಅಂತ ದಶಾವತಾರ ಸ್ತೋತ್ರದಲ್ಲಿ ಹೇಳಿದಂತೆ, ಜಗದ್ರಕ್ಷಾ ಕೇವಲೋದ್ಯೋಗಿನ, ಇಡೀ ಜಗತ್ತನ್ನು ರಕ್ಷಿಸುವುದೇ ಒಂದು ಮಹಾ ಉದ್ಯೋಗ ಪರಮಾತ್ಮನ ಬಾಹುಗಳಿಗೆ. ಮತ್ತೆ ರುದ್ರಾಧ್ಯಾಯದಲ್ಲಿಯೂ ಕೂಡ ನಮಸ್ತೆ ಸ್ತನ್ವನೆ ಬಾಹುಭ್ಯಾ ಮುದತೆ ನಮಃ, ನಿನ್ನ ತೋಳುಗಳಿಗೆ ನಮಸ್ಕಾರ ಅಂತ ಹೀಗೆ ಮಾಡಿದ್ದಾರೆ. ನಾವು ಬೇರೆ ಗುರುಗಳು ಮತ್ತೆ ಯಾರಿಗೂ ಆದ್ರೆ ಕೇವಲ ಕಾಲುಗಳಿಗೆ ನಮಸ್ಕಾರ ಮಾಡ್ತಿರ್ತೇವೆ. ಕೆಲವು ಧರ್ಮಗಳಲ್ಲಿ ಧರ್ಮಗುರುಗಳ ಕೈಯನ್ನು ಮುಟ್ಟಿ ಅವರಿಗೆ ಗೌರವ ತೋರಿಸುವ ಪದ್ಧತಿನೂ ಕೂಡ ಕೆಲವು ಪಾಶ್ಚಾತ್ಯ ಧರ್ಮಗಳಲ್ಲಿದೆ. ಸಾಮಾನ್ಯವಾಗಿ ನಮ್ಮಲ್ಲಿ ನಾವು ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡ್ತಿರ್ತೇವೆ. ಕಾಲಿನ ನಮಸ್ಕಾರ ಅಂದ್ಕೂಡಲೇ ಪಾದಕ್ಕೆ ನಮಸ್ಕಾರ ಅಂತ ಈಗ ಅರ್ಥನೂ ಹೇಳ್ತಿರ್ತೇವೆ. ತೋಳುಗಳಿಗೆ ನಮಸ್ಕಾರ
ಹಸ್ತಕ್ಕೆ ನಮಸ್ಕಾರ ಅಂತ ಹೀಗೆಲ್ಲ ಕೆಲವು ಶಾಸ್ತ್ರಗಳಲ್ಲಿ ಕೂಡ ಅದನ್ನು ನಾವು ನೋಡ್ತೇವೆ. ಅದರದೆಲ್ಲ ಅರ್ಥ ಏನು? ಪರಮಾತ್ಮನ ಕೈ, ಕಾಲು ಇತ್ಯಾದಿ ಎಲ್ಲವೂ ಕೂಡ ಅವನಿಂದ ಅಭಿನ್ನವೇ ಆಗಿದೆ. ಕೈಯ ಉಪಾಸನೆ, ತೋಳಿನ ಉಪಾಸನೆ, ಪಾದದ ಉಪಾಸನೆ ಎಲ್ಲವೂ ಕೂಡ ಆ ದೃಷ್ಟಿಯಿಂದ ನಮಗೆ ಶ್ರೇಯಸ್ಕರನೇ ಅದು. ಮತ್ತೆ ಗದೆಯನ್ನು ಧರಿಸಿದ್ದಾನೆ ಅಂತ ಏನು ಉಪಾಸನೆ ಇದೆ, ಇದರ ಸಾರ ಭಾಗವೇ ಶಂಖಭೃನ್ ನಂದಕೀಚಕಿ ಶಾಂಗದನ್ವ ಗದಾಧರ ರಥಾಂಗಪಾಣಿ ಅಕ್ಷೋಭ್ಯ. ಕೈಯಲ್ಲಿ ಶಂಖ, ಚಕ್ರ, ಗದೆ ಮೊದಲಾದ ಆಯುಧಗಳನ್ನು ಹಿಡಿದಿದ್ದಾನೆ. ನಂದಕ ಅನ್ನುವಂಥ ಖಡ್ಗ ಹಿಡಿದಿದ್ದಾನೆ. ಗದಾ ಹಿಡಿದಿದ್ದಾನೆ. ಸರ್ವಪ್ರಹರಣಾಯುಧ, ನಾನಾ ಥರದ ಆಯುಧಗಳನ್ನು ಹಿಡಿದಿದ್ದಾನೆ. ದಿವ್ಯಾನೇಕೋದ್ಯತಾಯುಧಂ ಅಂತ ಭಗವದ್ಗೀತಾದಲ್ಲೂ ಕೂಡ ವಿಶ್ವರೂಪದ ವರ್ಣನ ಇದೆ. ಅನೇಕ ಥರದ ಆಯುಧಗಳನ್ನೆಲ್ಲ ಹಿಡಿದು ಈ ಆಯುಧಗಳನ್ನೆಲ್ಲ ಅವನು ಝಳಪಿಸ್ತಾ ಇದ್ದಾನೆ. ಶತ್ರುಗಳ ಮೇಲೆ ನಮೋ ಅಸ್ಯಭ್ಯ ವಿದ್ಯದ್ಭ್ಯಶ್ಚ ಅಂತೇಳಿ ರುದ್ರಾಧ್ಯಾಯದಲ್ಲಿ ಪರಮಾತ್ಮ ರೂಪಗಳನ್ನು ವರ್ಣನೆ ಮಾಡ್ತಾರೆ. ಅನೇಕ ಥರದ ಆಯುಧಗಳನ್ನ ಶತ್ರುಗಳ ಮೇಲೆ ಅವನು ಪ್ರಯೋಗಿಸ್ತಾ ಇದ್ದಾನೆ, ಅವ್ರನ್ನ ಹೊಡಿತಾ ಇದ್ದಾನೆ ಅಂತ ಅದರ ಅರ್ಥಗಳನ್ನು ಕೂಡ ಹೇಳ್ತಾರೆ. ಹೀಗೆ ಪರಮಾತ್ಮ ಆಯುಧಗಳನ್ನು ಧರಿಸಿದ್ದಾನೆ ಕೈಯಲ್ಲಿ ಅಂತ ನಾವು ಉಪಾಸನೆ ಮಾಡುವುದು ಅವನಿಂದ ಅಭಯವನ್ನು ಕೋರ್ಲಿಕ್ಕೆ ಒಂದು ಸಾಧನ ಅಂತ ತಿಳಿದುಕೊಳ್ಬೇಕು. ವಾಯುದೇವನ ಕೈಯಲ್ಲಿಯೂ ಕೂಡ ಗದೆಯ ಉಪಾಸನೆಯನ್ನ ಮಾಡಬೇಕು. ವಾಯುದೇವನ ತೋಳಿನ ಉಪಾಸನೆ ಮತ್ತೆ ಆ ಗದೆಯ ಉಪಾಸನೆಯನ್ನು ಕೂಡ ಮಾಡಬೇಕು. ಪ್ರಚಂಡವಾದ ಗದೆ ಅಂತ ಬಂತಲ್ಲ, ಇದು ಹಿಂದೆ ಮಹಾಭಾರತದ ಆದಿಪರ್ವವನ್ನು ನಾವು ನೋಡಿದ್ವಿ, ಅಥವಾ ಸಭಾಪರ್ವ ನೋಡುವಾಗ ನೋಡಿದ್ದಿರ್ಬೇಕು. ಗಾಂಡೀವ ಧನಸ್ಸಿನ ತೂಕ 1,00,000 ಗದೆ ಇತ್ತು, 1,00,000 ಭಾರ ಇತ್ತು ಅಂತಿದೆ. ಗಾಂಡಿವೇನ ಸಂಹಿತ, ಗಾಂಡೀವ ಧನಸ್ಸಿಗೆ ಹೆಚ್ಚು ಕಡಿಮೆ ಈ ಭೀಮನ ಗದೆಯೂ ಕೂಡ ಸಮಾನವಾಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಕೆಲವು ಮಹಾಭಾರತದ ಪಾಠಗಳಲ್ಲಿ ಆ ಗಾಂಡೀವ ಧನಸ್ಸಿನಷ್ಟೇ ಈ ಗದೆಯೂ ಇತ್ತು ಅಂತಿದೆ, ಇನ್ನು ಕೆಲವು ಕಡೆ ಇಲ್ಲ. ಅಂತೂ ಗಾಂಡೀವ ಧನಸ್ಸಂತೂ 1,00,000 ಭಾರ ಇತ್ತು, ತೂಕದ್ದಾಗಿತ್ತು ಅಂತ ತಾತ್ಪರ್ಯ ನಿರ್ಣಯದಲ್ಲೇ ಇದೆ. ಒಂದು ಭಾರ ಅಂತಂದ್ರೆ 200 ಗ್ರಾಮ್ ಹೀಗೊಂದು ವರ್ಣನೆ ಮಾಡ್ತಾರೆ. ನೀವು ಭಾರ ತೂಕ ತೆಗೆದು ನೋಡಿದ್ರೆ ತೊಲ ಅಂತೆಲ್ಲ ಹೇಳ್ತೀವಿ, 20 ತೊಲ ಅಂತೆಲ್ಲ ಹೇಳ್ತಾರೆ. 20 ತೊಲಕ್ಕೆ ಒಂದು ಭಾರ ಅಂತ ಹೇಳಿ. ಒಂದು ತೊಲ ಅಂದ್ರೆ 10 ಗ್ರಾಮ್ ಇದರ ನಮ್ಗೆ ಗೊತ್ತಿದೆ. ಅಂತೂ ಒಂದು ಭಾರ ಅಂದ್ರೆ 200 ಗ್ರಾಮ್. 1,00,000 ಭಾರ ಅಂದ್ರೆ 20,000 ಕಿಲೋ ತೂಕ ಆಗ್ತದೆ. ಇದು ಗಾಂಡೀವ ಧನಸ್ಸಿನ ಒಂದು ಶಕ್ತಿ. ಭೀಮನ ಗದೆಯು ಕೂಡ ಅಷ್ಟೇ 20,000 ಕಿಲೋ ತೂಕ ಉಳ್ಳದ್ದಾಗಿತ್ತು ಅಂತ. ತೂಕ ಎಲ್ಲಿಂದ? ಒಂದು ಲೋಹಕ್ಕೆ ಅಷ್ಟು ತೂಕ ಹೇಗೆ ಬರ್ಲಿಕ್ಕೆ ಸಾಧ್ಯ? ಅದು ಅಷ್ಟು ದೊಡ್ಡದಿತ್ತು. 20,000 ಕಿಲೋ ತೂಕದ್ದಾಗಬೇಕಾದ್ರೆ ಅದು ಎಷ್ಟು ದೊಡ್ಡದಾಗಿರ್ಬೇಕು? ಅಥವಾ ಬಂಗಾರದಲ್ಲಿ ಅತ್ಯಂತ ಭಾರವಾದ ಲೋಹ ಅಂತಂದ್ರೆ, ಈ ಎಲ್ಲ ಲೋಹಗಳಲ್ಲಿ ಅತ್ಯಂತ ಭಾರವಾದ್ದು ಅಂದ್ರೆ ಬಂಗಾರ, ಅಥವಾ ಮತ್ತೆ ಯಾವುದಾದ್ರು ಕೆಲವು ಲೋಹಗಳೇನಾದ್ರೂ ಇದ್ರೆ ಸಣ್ಣದಾಗಿದ್ರು ಆ ಗದೆ ಅಷ್ಟು ಭಾರವಾಗಿತ್ತು ಅಂತ ತಿಳ್ಕೋಬೇಕಾ? ಗದೆ ಯಾವ ಲೋಹದಿಂದ ನಿರ್ಮಿತವಾಗಿತ್ತು ಆ ಲೋಹದ ಕಾರಣದಿಂದ ಆ ಭಾರನ್ನ ತಿಳ್ಕೋಬೇಕು ಹೇಗೆ ಅಂತಂದ್ರೆ ಅದ್ಯಾವುದೂ ಅಲ್ಲ. ಅವೆಲ್ಲ ಅಲ್ಲೊಳಗಿರುವಂತಹ ದೇವತಾ ಸನ್ನಿಧಾನ ಅಷ್ಟೇ. ನಾವು ಮಧ್ವ ವಿಜಯದಲ್ಲಿ ಅದನ್ನು ನೋಡಿದ್ದೀವಿ. ಆಚಾರ್ಯರು ಕೃಷ್ಣನ ಪ್ರತಿಷ್ಠಾಪಿಸುವಾಗ ಆ ಕೃಷ್ಣನ ಮೂರ್ತಿಯಲ್ಲಿ ಮೊದಲಷ್ಟು ಭಾರ ಇರಲಿಲ್ಲ. ಆಚಾರ್ಯರು ಅದನ್ನ ನೀರಿನಲ್ಲಿ ಹಾಕಿ ಇಟ್ಟಿದ್ರು ಮಧ್ವ ಸರೋವರದಲ್ಲಿ. ಮುಂದೆ ಆಚಾರ್ಯರ ಕರಸ್ಪರ್ಶದಿಂದ ಅದಕ್ಕೆ ಅಂತ ಒಂದು ತೂಕ ಬಂತು. 30 ಉದ್ಯತನರೈ ಸುದುರ್ಧರಾಂ, ಬಲಿಷ್ಠರಾದ 30 ಜನ ಎತ್ತಲಿಕ್ಕೆ ಹೋದ್ರು ಅದು ಹೇಳಲಿಲ್ಲ ಅಂತ ಪ್ರತಿಮಾ ಅಂತ ಮಧ್ವವಿಜಯದಲ್ಲಿದೆ. ಅದೆಲ್ಲ ದೇವತಾ ಸನ್ನಿಧಾನದಿಂದ ಆಗೋದು. ಅಭಿಮಾನಿ ದೇವತೆಗಳಾದಂಥ ಕೆಲವರು ದೇವತೆಗಳು ಅಥವಾ ಸ್ವಯಂ ಪರಮಾತ್ಮ, ಈ ಎಲ್ಲ ಕಾರಣದಿಂದಾಗಿ ಆ ಥರ ಆಗ್ತದೆ ಅಂತ ತಿಳ್ಕೋಬೇಕು. ಮುಖ್ಯ ಪರಮಾತ್ಮನ ಕೈಯಲ್ಲಿರುವಂತಹ ಗದೆ ಅಂದ್ರೆ ಅದಂತೂ ಆ ಗದೆಗೆ ಅಭಿಮಾನಿ ಸ್ವಯಂ ವಾಯುವೇ. ಗದಾತು ವಾಯು ಬಲ ಸಂವಿಧಾತ್ಮ ಅಂತ. ಪರಮಾತ್ಮನ ಕೈಯಲ್ಲಿರುವ ಗದೆಗೆ ಸ್ವಯಂ ವಾಯುದೇವನೇ ಅಭಿಮಾನಿ. ಆ ವಾಯುದೇವಂದೇ ಶಕ್ತಿ ಕಾರಣದಿಂದಾಗಿ ಪರಮಾತ್ಮನ ಗದೆಯು ಭಾರಿ ತೂಕದ್ದೇ ಆಗಿರ್ತದೆ. ಅರ್ಜುನನ ಗಾಂಡೀವ ಧನಸ್ಸಾದ್ರೂ ಕೂಡ ಅದಕ್ಕೆ ಯಾರೋ ಒಬ್ಬ ಅಭಿಮಾನಿ ದೇವತೆ ಇದ್ದಿರಬೇಕು, ಅಥವಾ ಅರ್ಜುನನದೇ ಶಕ್ತಿಯಿಂದಾಗಿ ಅದಕ್ಕಂತ ತೂಕ ಬಂದಿರ್ತದೆ ಅಂತ ತಿಳ್ಕೋಬೇಕು. ಭೀಮನ ಗದೆಗೂ ಕೂಡ ದೇವತಾ ಸನ್ನಿಧಾನದಿಂದ ಆ ತೂಕ ಅಷ್ಟೇ, ಲೋಹದ ತೂಕ ಅಲ್ಲ ಅಂತ ನಾವು ಅದನ್ನ ಅರ್ಥ ಮಾಡ್ಕೊಳ್ಬಹುದು ಅಂತ ನನ್ನ ಅಭಿಪ್ರಾಯ. ನೀವು ಕೇಳಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು. ಮತ್ತು ಹೀಗೆ ಗದೆಯನ್ನು ಹಿಡಿದು ಭೂಮಿಗೆ ಅಲಂಕಾರ ಪ್ರಾಯವಾಗಿ ನಿಂತಹ ಮುಖ್ಯ ಪ್ರಾಣನ ಒಂದು ಉಪಾಸನೆ ಅದು. ಧ್ಯಾಯೇತ್ ಗದಾಭಯಕರಂ ಅಂತ ಮುಖ್ಯ ಪ್ರಾಣನ ಸ್ತೋತ್ರನೂ ಕೂಡ ಇದೆ. ಉದ್ಯದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೆ ಸ್ವಾಸೀನ ಮತ್ಸ್ಯ ನಿತ್ಯ
ವಚಃ ಪ್ರವೃತ್ತಿಂ. ಪರಮಾತ್ಮ ತೊಡೆಯಲ್ಲಿ ಕೂತಿದ್ದಾನೆ, ಒಂದು ಗದಾ ಒಂದು ಕೈಯಲ್ಲಿದೆ, ಅಭಯ ಇನ್ನೊಂದು ಕೈಯಲ್ಲಿದೆ, ಜನರಿಗೆ ಅಭಯವನ್ನು ಕೊಡ್ಲಿಕ್ಕಾಗಿ. ಅವನು ಗದೆಯನ್ನು ಹಿಡಿದು ನಿಂತರೆ ಅದೇ ಒಂದು ಅಭಯ ಚಿಹ್ನೆನೆ. ಗದೆಯನ್ನು ಹಿಡಿದಿರುವ ವಾಯುದೇವನ ಉಪಾಸನೆಯೇ ನಮಗೆ ಭಯ ಪರಿಹಾರಕವಾದ್ದೇ. ಅದರಲ್ಲೂ ಒಂದು ಕೈಯನ್ನು ಗದೆಯನ್ನು ಮತ್ತೊಂದು ಕೈಯಲ್ಲಿ ಅಭಯ ಹಸ್ತವನ್ನೇ ಅವನು ಹಿಡಿದಿದ್ದಾನೆ ಅಂತಂದ್ರೆ ಅದು ಮತ್ತಷ್ಟು ನಮಗೆ ಈ ಸಂಸಾರದ ಭಯ, ಮತ್ಯಾವುದೇ ಭಯ ಇತ್ಯಾದಿ ಎಲ್ಲಾ ಭಯಗಳನ್ನು ಕೂಡ ಪರಿಹರಿಸುವಂತ ಒಂದು ಉಪಾಸನೆ ಅದು. ನಿತ್ಯ ನಾವು ಇದನ್ನೆಲ್ಲ ಧ್ಯಾನದಲ್ಲಿ ತಂದುಕೊಳ್ಳಿ ಪ್ರಯತ್ನ ಮಾಡಬೇಕು. ಗದೆಯನ್ನ ಕೈಯಲ್ಲಿ ಹಿಡಿದಿರುವಂತಹ ಮುಖ್ಯ ಪ್ರಾಣ ಭೀಮ ಮತ್ತೆ ಸ್ವಯಂ ಪರಮಾತ್ಮ, ಇದನ್ನೆಲ್ಲ ನಾವು ಧ್ಯಾನ ಮಾಡುವುದನ್ನ ಪ್ರಯತ್ನಿಸಬೇಕು. ಆ ಧ್ಯಾನಕ್ಕೆ ಬೇಕಾದ ಸಾಮಗ್ರಿಯನ್ನು ಇಲ್ಲಿ ಹೇಳಿದ್ದಾರೆ. ಹೀಗೆ ಆಚಾರ್ಯರಿಗೆ ಶಿಷ್ಯರು ವಿಷ್ಣು ತೀರ್ಥರು, ಪದ್ಮನಾಭ ತೀರ್ಥರು ಮತ್ತು ಋಷಿಕೇಶ ತೀರ್ಥರು ಮೊದಲಾದವರು, ಅವರಿಂದ ಪೂಜಿತರಾದವರು ಮಧ್ವಾಚಾರ್ಯರು. ತನ್ನ ಕಾಂತಿಯಿಂದ ಎಲ್ಲ ಕಡೆ ಜಗತ್ತನ್ನು ವ್ಯಾಪಿಸಿದವರು ಅಂತ ಅದರ ಅರ್ಥ. ಅಧ್ಯಾತ್ಮ ಜ್ಞಾನವನ್ನು ಜಗತ್ತಿಗೆ ಕೊಟ್ಟವರು ಮಧ್ವಾಚಾರ್ಯರು ಹೌದು, ಸ್ವಯಂ ವೇದವ್ಯಾಸರು ಹೌದು. ಈ ವೇದವ್ಯಾಸರು ಮತ್ತು ಮುಖ್ಯ ಪ್ರಾಣ ನಮಗೆ ಅವರ ಮಹಿಮೆಯನ್ನು ತಿಳಿದು ಸ್ತೋತ್ರ ಮಾಡುವಂತ ಶಕ್ತಿಯನ್ನು ಕೊಡಬೇಕು ಅಂತ ಒಂದು ಪ್ರಾರ್ಥನೆ ಇಲ್ಲಿದೆ. ಹೀಗೆ ಈ ಇದರ ವಿವರದೊಂದಿಗೆ ಈ ವಾಯುಸ್ಥಿತಿ, ತ್ರಿವಿಕ್ರಮ ಪಂಡಿತರ ರಚನೆಯಾದ ವಾಯುಸ್ಥಿತಿಯ 5ನೇ ಶ್ಲೋಕ ಇಲ್ಲಿಗೆ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಸಮಾಪ್ತವಾಗಿದೆ.